ಬೀದರ್ನ ಚಿಕ್ಪೇಟ್ ನಿವಾಸಿಗಳು ಕುಡಿಯುವ ನೀರಿಗಾಗಿ ಪಡಬಾರ್ ಕಷ್ಟಪಡ್ತಾ ಇದ್ದಾರೆ ಅಂತೇಳಿ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ವಿಸ್ತೃತವಾದ ವರದಿ ಪ್ರಸಾರ ಬೆನ್ನಲ್ಲೇ ಈಗಾಗಲೇ ಅಧಿಕಾರಿಗಳು ಏನಾಗ ಚಿಕ್ಪೇಟಿಗೆ ಭೇಟಿ ಕೊಟ್ಟಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ಬೋದು. ಈಗಾಗಲೇ ಏನದಂದ್ರೆ ಜಲಜೀವನ್ ಮಿಷನ್ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾಣಿಕ್ರಾವ್ ಕೆರ್ರೆ ಇರ್ಬೋದು, ಇತರೆ ಅಧಿಕಾರಿಗಳು ಏನು ಬಡಾವಣೆ ಜನರದ್ದು ಚರ್ಚಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನೀರಿನ ಯಾವ ರೀತಿ ಸಮಸ್ಯೆ ಇದೆ, ನೀರಿನ ಮೂಲ ಏನು, ಈಗಾಗಲೇ JJM ಕಾಮಗಾರಿ ಏನಾಗಿದೆ, ಅವು ಕೂಡ ಮನೆ ಮನೆ ನೀರು ಬರಬೇಕಾದ್ರೂ ಏನು ಮಾಡಬೇಕು ಅಂತೇಳಿ ಪ್ರತಿಯೊಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಜಕ್ಕೂ ಈಗಾಗಲೇ ಸಾಕಷ್ಟು ಬಿಸಿಲು, ತಾಪಮಾನ ಭಾರಿಯಾಗಿದೆ. 40-44 ತಾಪಮಾನ ಆದ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಎಲ್ಲ ಕಡೆ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಟೋಟಲಿ ಚಿಕ್ಪೇಟ್ನ ಏನು ಬಡಾವಣೆ ನಿವಾಸಿಯ ನೀರಿನ ಸಮಸ್ಯೆ ಕುರಿತು ರಿಪಬ್ಲಿಕಲ್ಲಿ ವಿಸ್ತೃತವಾದ ವರದಿ ಪ್ರಸಾರದ ಬೆನ್ನಲ್ಲೇ ಏನದಂದ್ರೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ನೋಡ್ಬೋದು. ನೀವು ಈಗಾಗಲೇ ಈ ಕೆಟ್ಟು ಹೋದಂಥ ಬೋರ್ವೆಲ್ ದುರಸ್ತಿ ಕಾರ್ಯ ಕೂಡ ಮುಂದಾಗಿದ್ದಾರೆ. ಒಳಗಿನ ಪೈಪ್ಗಳನ್ನು ತೆಗೆದಿದ್ದಾರೆ. ಆ ಪೈಪ್ ತೆಗೆದು ಬೋರ್ವೆಲ್ ರಿಪೇರಿ ಮಾಡ್ತಾರೆ. ಈ ಬೋರ್ವೆಲ್ ರಿಪೇರಿ ನಂತರ ಇನ್ನೂ ಈಗಾಗಲೇ JJM ಏನು ಪೈಪ್ಲೈನ್ ಆಗಿದೆ, ಮನೆ ಮನೆಗೆ ಏನು ಕಲೆಕ್ಷನ್ ಕೊಟ್ಟಿದ್ದಾರೆ, ಅಲ್ಲಿ ಕೂಡ ನೀರು ಪೂರೈಸಲು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಚಿಕ್ಪೇಟ್ನ ನಿವಾಸಿಗಳಿಗೆ ಕುಡಿಯೋ ನೀರಿನ ಸಮಸ್ಯೆ ಆಗ್ಲಾರ್ದಪ್ಲೆ ನಾವು ಮಾಡೇ ಮಾಡ್ತೀವಿ ಭರವಸೆ ಆ ಬಡಾವಣೆ ಜನರಿಗೆ ಕೂಡ ಕೊಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ಬೋದು. ಬೋರ್ವೆಲ್ ಕೆಟ್ಟು ಹೋದ ಬೋರ್ವೆಲ್ ದುರಸ್ತಿ ಕಾರ್ಯ ಕೂಡ ಮುಂದಾಗ್ಯಾರ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಇಲ್ಲಿ ಅಧಿಕಾರಿನೇ ಇದ್ದಾರೆ. ಸರ್, ಏನು ಹೇಳ್ಬೇಕಂತ್ರಿ ಜನರಿಗೆ? ಎಷ್ಟು ದಿವಸದಾಗ ಕುಡಿಯೋ ನೀರು ಕುಡಿಸ್ತೀವಿ ಅಂತ ಹೇಳ್ತೀರಿ? ಸರ್, ಇದು ಪಂಪಿಂಗ್ ಮಷಿನರಿ ನಾಳೆ ದುರಸ್ತಿ ಮಾಡಿ ನೀರು ಚಾಲೂ ಮಾಡ್ತೀವಿ. ಇನ್ನು JJM ಕೆಲಸ ಏನದ, ಇನ್ನೊಂದು ಬೋರ್ವೆಲ್ ಅನ್ನೋದು ಜಲಮೂಲ ಫ್ಲಶಿಂಗ್ ಮಾಡಿ 15 ದಿವಸದಲ್ಲಿ JJM ಕಾಮಗಾರಿನೂ ಪ್ರಾರಂಭ ಮಾಡ್ತೀವಿ ಸರ್. 15 ದಿವಸದಾಗ ಅದು ಜಲಮೂಲ ವಿಫಲ ಆಗ್ಯದ ರೀ. ಅದಕ್ಕೆ ಫ್ಲಶಿಂಗ್ ಮಾಡಿ ಪೈಪ್ಲೈನ್ ಮಾಡಿ JJMನು ಸ್ಟಾರ್ಟ್ ಮಾಡ್ತೀವಿ. ಸೊ ಇದು ಅಧಿಕಾರಿಗಳ ಮಾತಂತ ಹೇಳ್ಬೋದು. ಟೋಟಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಓಣಿಯ ಜನರಿಗೆ ಚರ್ಚೆ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಏನು ಕುಡಿಯೋ ನೀರಿನ ಸಮಸ್ಯೆ ಆಗ್ತಾಯಿದೆ, ಸಮಸ್ಯೆಗೆ ಶಾಶ್ವತ ಪರಿಹಾರ ತಾತ್ಕಾಲಿಕವಾಗಿ ಬೋರ್ವೆಲ್ ರಿಪೇರಿ ಮಾಡಿಸ್ತೀವಿ, ಇನ್ನೂ ಹೆಚ್ಚಿನ ಬೋರ್ವೆಲ್ ಕೂಡ ಕೊರೆಸೋಂಥ ಆ ಪ್ಲ್ಯಾನ್ ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಆ ಚಿಕ್ಪೇಟ್ನ ಏನು ಜನರದು ಕುಡಿಯುವ ನೀರಿನ ಸಮಸ್ಯೆ ಇತ್ತು, ಆ ಸಮಸ್ಯೆ ಬಗೆಹರಿಸುವ ಭರವಸೆ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬೀದರ್ನ ಚಿಕ್ಪೇಟ್ ನಿವಾಸಿಗಳು ಕುಡಿಯುವ ನೀರಿಗಾಗಿ ಪಡಬಾರ್ ಕಷ್ಟಪಡ್ತಾ ಇದ್ದಾರೆ ಅಂತೇಳಿ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ವಿಸ್ತೃತವಾದ ವರದಿ ಪ್ರಸಾರ ಬೆನ್ನಲ್ಲೇ ಈಗಾಗಲೇ ಅಧಿಕಾರಿಗಳು ಏನಾಗ ಚಿಕ್ಪೇಟಿಗೆ ಭೇಟಿ ಕೊಟ್ಟಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ಬೋದು. ಈಗಾಗಲೇ ಏನದಂದ್ರೆ ಜಲಜೀವನ್ ಮಿಷನ್ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾಣಿಕ್ರಾವ್ ಕೆರ್ರೆ ಇರ್ಬೋದು, ಇತರೆ ಅಧಿಕಾರಿಗಳು ಏನು ಬಡಾವಣೆ ಜನರದ್ದು ಚರ್ಚಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನೀರಿನ ಯಾವ ರೀತಿ ಸಮಸ್ಯೆ ಇದೆ, ನೀರಿನ ಮೂಲ ಏನು, ಈಗಾಗಲೇ JJM ಕಾಮಗಾರಿ ಏನಾಗಿದೆ, ಅವು ಕೂಡ ಮನೆ ಮನೆ ನೀರು ಬರಬೇಕಾದ್ರೂ ಏನು ಮಾಡಬೇಕು ಅಂತೇಳಿ ಪ್ರತಿಯೊಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಜಕ್ಕೂ ಈಗಾಗಲೇ ಸಾಕಷ್ಟು ಬಿಸಿಲು, ತಾಪಮಾನ ಭಾರಿಯಾಗಿದೆ. 40-44 ತಾಪಮಾನ ಆದ ಹಿನ್ನೆಲೆಯಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಎಲ್ಲ ಕಡೆ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಟೋಟಲಿ ಚಿಕ್ಪೇಟ್ನ ಏನು ಬಡಾವಣೆ ನಿವಾಸಿಯ ನೀರಿನ ಸಮಸ್ಯೆ ಕುರಿತು ರಿಪಬ್ಲಿಕಲ್ಲಿ ವಿಸ್ತೃತವಾದ ವರದಿ ಪ್ರಸಾರದ ಬೆನ್ನಲ್ಲೇ ಏನದಂದ್ರೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ನೋಡ್ಬೋದು. ನೀವು ಈಗಾಗಲೇ ಈ ಕೆಟ್ಟು ಹೋದಂಥ ಬೋರ್ವೆಲ್ ದುರಸ್ತಿ ಕಾರ್ಯ ಕೂಡ ಮುಂದಾಗಿದ್ದಾರೆ. ಒಳಗಿನ ಪೈಪ್ಗಳನ್ನು ತೆಗೆದಿದ್ದಾರೆ. ಆ ಪೈಪ್ ತೆಗೆದು ಬೋರ್ವೆಲ್ ರಿಪೇರಿ ಮಾಡ್ತಾರೆ. ಈ ಬೋರ್ವೆಲ್ ರಿಪೇರಿ ನಂತರ ಇನ್ನೂ ಈಗಾಗಲೇ JJM ಏನು ಪೈಪ್ಲೈನ್ ಆಗಿದೆ, ಮನೆ ಮನೆಗೆ ಏನು ಕಲೆಕ್ಷನ್ ಕೊಟ್ಟಿದ್ದಾರೆ, ಅಲ್ಲಿ ಕೂಡ ನೀರು ಪೂರೈಸಲು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಚಿಕ್ಪೇಟ್ನ ನಿವಾಸಿಗಳಿಗೆ ಕುಡಿಯೋ ನೀರಿನ ಸಮಸ್ಯೆ ಆಗ್ಲಾರ್ದಪ್ಲೆ ನಾವು ಮಾಡೇ ಮಾಡ್ತೀವಿ ಭರವಸೆ ಆ ಬಡಾವಣೆ ಜನರಿಗೆ ಕೂಡ ಕೊಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ಬೋದು. ಬೋರ್ವೆಲ್ ಕೆಟ್ಟು ಹೋದ ಬೋರ್ವೆಲ್ ದುರಸ್ತಿ ಕಾರ್ಯ ಕೂಡ ಮುಂದಾಗ್ಯಾರ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಇಲ್ಲಿ ಅಧಿಕಾರಿನೇ ಇದ್ದಾರೆ. ಸರ್, ಏನು ಹೇಳ್ಬೇಕಂತ್ರಿ ಜನರಿಗೆ? ಎಷ್ಟು ದಿವಸದಾಗ ಕುಡಿಯೋ ನೀರು ಕುಡಿಸ್ತೀವಿ ಅಂತ ಹೇಳ್ತೀರಿ? ಸರ್, ಇದು ಪಂಪಿಂಗ್ ಮಷಿನರಿ ನಾಳೆ ದುರಸ್ತಿ ಮಾಡಿ ನೀರು ಚಾಲೂ ಮಾಡ್ತೀವಿ. ಇನ್ನು JJM ಕೆಲಸ ಏನದ, ಇನ್ನೊಂದು ಬೋರ್ವೆಲ್ ಅನ್ನೋದು ಜಲಮೂಲ ಫ್ಲಶಿಂಗ್ ಮಾಡಿ 15 ದಿವಸದಲ್ಲಿ JJM ಕಾಮಗಾರಿನೂ ಪ್ರಾರಂಭ ಮಾಡ್ತೀವಿ ಸರ್. 15 ದಿವಸದಾಗ ಅದು ಜಲಮೂಲ ವಿಫಲ ಆಗ್ಯದ ರೀ. ಅದಕ್ಕೆ ಫ್ಲಶಿಂಗ್ ಮಾಡಿ ಪೈಪ್ಲೈನ್ ಮಾಡಿ JJMನು ಸ್ಟಾರ್ಟ್ ಮಾಡ್ತೀವಿ. ಸೊ ಇದು ಅಧಿಕಾರಿಗಳ ಮಾತಂತ ಹೇಳ್ಬೋದು. ಟೋಟಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಓಣಿಯ ಜನರಿಗೆ ಚರ್ಚೆ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಏನು ಕುಡಿಯೋ ನೀರಿನ ಸಮಸ್ಯೆ ಆಗ್ತಾಯಿದೆ, ಸಮಸ್ಯೆಗೆ ಶಾಶ್ವತ ಪರಿಹಾರ ತಾತ್ಕಾಲಿಕವಾಗಿ ಬೋರ್ವೆಲ್ ರಿಪೇರಿ ಮಾಡಿಸ್ತೀವಿ, ಇನ್ನೂ ಹೆಚ್ಚಿನ ಬೋರ್ವೆಲ್ ಕೂಡ ಕೊರೆಸೋಂಥ ಆ ಪ್ಲ್ಯಾನ್ ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಆ ಚಿಕ್ಪೇಟ್ನ ಏನು ಜನರದು ಕುಡಿಯುವ ನೀರಿನ ಸಮಸ್ಯೆ ಇತ್ತು, ಆ ಸಮಸ್ಯೆ ಬಗೆಹರಿಸುವ ಭರವಸೆ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬೀದರ್ನ ಚಿಕ್ಪೇಟ್ ನಿವಾಸಿಗಳು ಕುಡಿಯುವ ನೀರಿಗಾಗಿ ಪಡಬಾರ್ ಕಷ್ಟಪಡ್ತಾ ಇದ್ದಾರೆ ಅಂತೇಳಿ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ವಿಸ್ತೃತವಾದ ವರದಿ ಪ್ರಸಾರ ಬೆನ್ನಲ್ಲೇ ಈಗಾಗಲೇ ಅಧಿಕಾರಿಗಳು ಏನಾಗ ಚಿಕ್ಪೇಟಿಗೆ ಭೇಟಿ ಕೊಟ್ಟಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ಬೋದು. ಈಗಾಗಲೇ ಏನದಂದ್ರೆ ಜಲಜೀವನ್ ಮಿಷನ್ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾಣಿಕ್ರಾವ್ ಕೆರ್ರೆ ಇರ್ಬೋದು, ಇತರೆ ಅಧಿಕಾರಿಗಳು ಏನು ಬಡಾವಣೆ ಜನರದ್ದು ಚರ್ಚಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನೀರಿನ ಯಾವ ರೀತಿ ಸಮಸ್ಯೆ ಇದೆ, ನೀರಿನ ಮೂಲ ಏನು, ಈಗಾಗಲೇ JJM ಕಾಮಗಾರಿ ಏನಾಗಿದೆ, ಅವು ಕೂಡ ಮನೆ ಮನೆ ನೀರು ಬರಬೇಕಾದ್ರೂ ಏನು ಮಾಡಬೇಕು ಅಂತೇಳಿ ಪ್ರತಿಯೊಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಜಕ್ಕೂ ಈಗಾಗಲೇ ಸಾಕಷ್ಟು
ಬಿಸಿಲು ತಾಪಮಾನ ಭಾರಿಯಾಗಿದೆ, 40-44 ತಾಪಮಾನ ಆದ ಹಿನ್ನೆಲೆಯಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಎಲ್ಲ ಕಡೆ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಟೋಟಲಿ ಚಿಕ್ಕಪೇಟ್ನ ಏನು ಬಡಾವಣೆ ನಿವಾಸಿಯ ನೀರಿನ ಸಮಸ್ಯೆ ಕುರಿತು ರಿಪಬ್ಲಿಕಲ್ಲಿ ವಿಸ್ತೃತವಾದ ವರದಿ ಪ್ರಸಾರದ ಬೆನ್ನಲ್ಲೇ ಏನದಂದ್ರೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ನೋಡ್ಬೋದು. ನೀವು ಈಗಾಗಲೇ ಈ ಕೆಟ್ಟು ಹೋದಂಥ ಬೋರ್ವೆಲ್ ದುರಸ್ತಿ ಕಾರ್ಯ ಕೂಡ ಮುಂದಾಗಿದ್ದಾರೆ. ಒಳಗಿನ ಪೈಪ್ಗಳನ್ನು ತೆಗೆದಿದ್ದಾರೆ. ಆ ಪೈಪ್ ತೆಗೆದು ಈ ಬೋರ್ವೆಲ್ ರಿಪೇರಿ ಮಾಡ್ತಾರೆ. ಈ ಬೋರ್ವೆಲ್ ರಿಪೇರಿ ನಂತರ ಇನ್ನೂ ಈಗಾಗಲೇ JGM ಏನು ಪೈಪ್ಲೈನ್ ಆಗಿದೆ, ಮನೆಗೆ ಏನು ಕಲೆಕ್ಷನ್ ಕೊಟ್ಟಿದ್ದಾರೆ, ಅಲ್ಲಿ ಕೂಡ ನೀರು ಪೂರೈಸಲು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಚಿಕ್ಕಪೇಟ್ನ ನಿವಾಸಿಗಳಿಗೆ ಕುಡಿಯೋ ನೀರಿನ ಸಮಸ್ಯೆ ಆಗ್ಲಾರ್ದಪ್ಲೆ ನಾವು ಮಾಡೇ ಮಾಡ್ತೀವಿ ಭರವಸೆ ಆ ಬಡಾವಣೆ ಜನರಿಗೆ ಕೂಡ ಕೊಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ಬೋದು, ಬೋರ್ವೆಲ್ ಕೆಟ್ಟು ಹೋದ ಬೋರ್ವೆಲ್ ದುರಸ್ತಿ ಕಾರ್ಯ ಕೂಡ ಮುಂದಾಗ್ಯಾರ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಇಲ್ಲಿ ಅಧಿಕಾರಿನೇ ಇದ್ದಾರೆ. ಸರ್, ಏನು ಹೇಳ್ಬೇಕಂತ್ರಿ ಜನರಿಗೆ? ಎಷ್ಟು ದಿವಸದಾಗ ಕುಡಿಯೋ ನೀರು ಕುಡಿಸ್ತೀವಿ ಅಂತ ಹೇಳ್ತೀರಿ? ಸರ್, ಇದು ಪಂಪಿಂಗ್ ಮಷಿನರಿ ನಾಳೆ ದುರಸ್ತಿ ಮಾಡಿ ನೀರು ಚಾಲೂ ಮಾಡ್ತೀವಿ. ಇನ್ನು JGM ಕೆಲಸ ಏನದ, ಇನ್ನೊಂದು ಬೋರ್ವೆಲ್ ಅನ್ನೋದು ಜಲಮೂಲ ಫ್ಲಶಿಂಗ್ ಮಾಡಿ 15 ದಿವಸದಲ್ಲಿ JGM ಕಾಮಗಾರಿನೂ ಪ್ರಾರಂಭ ಮಾಡ್ತೀವಿ ಸರ್. 15 ದಿವಸದಾಗ ಅದು ಜಲಮೂಲ ವಿಫಲ ಆಗ್ಯದ ರೀ, ಅದಕ್ಕೆ ಫ್ಲಶಿಂಗ್ ಮಾಡಿ ಪೈಪ್ಲೈನ್ ಮಾಡಿ JGMನು ಸ್ಟಾರ್ಟ್ ಮಾಡ್ತೀವಿ. ಸೊ ಇದು ಅಧಿಕಾರಿಗಳ ಮಾತಂತ ಹೇಳ್ಬೋದು. ಟೋಟಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಓಣಿಯ ಜನರಿಗೆ ಚರ್ಚೆ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಏನು ಕುಡಿಯೋ ನೀರಿನ ಸಮಸ್ಯೆ ಆಗ್ತಾಯಿದೆ, ಸಮಸ್ಯೆಗೆ ಶಾಶ್ವತ ಪರಿಹಾರ ತಾತ್ಕಾಲಿಕವಾಗಿ ಬೋರ್ವೆಲ್ ರಿಪೇರಿ ಮಾಡಿಸ್ತೀವಿ, ಇನ್ನೂ ಹೆಚ್ಚಿನ ಬೋರ್ವೆಲ್ ಕೂಡ ಕೊರೆಸೋಂಥ ಆ ಪ್ಲ್ಯಾನ್ ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಆ ಚಿಕ್ಕಪೇಟ್ನ ಏನು ಜನರದು ಕುಡಿಯುವ ನೀರಿನ ಸಮಸ್ಯೆ ಇತ್ತು, ಆ ಸಮಸ್ಯೆ ಬಗೆಹರಿಸ್ತೀವಿ ಭರವಸೆ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬೀದರ್ನ ಚಿಕ್ಕಪೇಟ್ ನಿವಾಸಿಗಳು ಕುಡಿಯುವ ನೀರಿಗಾಗಿ ಪಡಬಾರ್ ಕಷ್ಟಪಡ್ತಾ ಇದ್ದಾರೆ ಅಂಥೇಳಿ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ವಿಸ್ತೃತವಾದ ವರದಿ ಪ್ರಸಾರ ಬೆನ್ನಲ್ಲೇ ಈಗಾಗಲೇ ಅಧಿಕಾರಿಗಳು ಏನಾಗ ಚಿಕ್ಕಪೇಟೆಗೆ ಭೇಟಿ ಕೊಟ್ಟಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ಬೋದು. ಈಗಾಗಲೇ ಏನದಂದ್ರೆ ಜಲಜೀವನ್ ಮಿಷನ್ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾಣಿಕ್ರಾವ್ ಕೆರ್ರೆ ಇರ್ಬೋದು, ಇತರೆ ಅಧಿಕಾರಿಗಳು ಏನು ಬಡಾವಣೆ ಜನರದ್ದು ಚರ್ಚಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನೀರಿನ ಯಾವ ರೀತಿ ಸಮಸ್ಯೆ ಇದೆ, ನೀರಿನ ಮೂಲ ಏನು, ಈಗಾಗಲೇ JGM ಕಾಮಗಾರಿ ಏನಾಗಿದೆ, ಅವು ಕೂಡ ಮನೆ ನೀರು ಬರಬೇಕಾದ್ರೂ ಏನು ಮಾಡಬೇಕು ಅಂತೇಳಿ ಪ್ರತಿಯೊಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಜಕ್ಕೂ ಈಗಾಗಲೇ ಸಾಕಷ್ಟು ಬಿಸಿಲು ತಾಪಮಾನ ಭಾರಿಯಾಗಿದೆ, 40-44 ತಾಪಮಾನ ಆದ ಹಿನ್ನೆಲೆಯಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಎಲ್ಲ ಕಡೆ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಟೋಟಲಿ ಚಿಕ್ಕಪೇಟ್ನ ಏನು ಬಡಾವಣೆ ನಿವಾಸಿಯ ನೀರಿನ ಸಮಸ್ಯೆ ಕುರಿತು ರಿಪಬ್ಲಿಕಲ್ಲಿ ವಿಸ್ತೃತವಾದ ವರದಿ ಪ್ರಸಾರದ ಬೆನ್ನಲ್ಲೇ ಏನದಂದ್ರೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ನೋಡ್ಬೋದು. ನೀವು ಈಗಾಗಲೇ ಈ ಕೆಟ್ಟು ಹೋದಂಥ ಬೋರ್ವೆಲ್ ದುರಸ್ತಿ ಕಾರ್ಯ ಕೂಡ ಮುಂದಾಗಿದ್ದಾರೆ. ಒಳಗಿನ ಪೈಪ್ಗಳನ್ನು ತೆಗೆದಿದ್ದಾರೆ. ಆ ಪೈಪ್ ತೆಗೆದು ಈ ಬೋರ್ವೆಲ್ ರಿಪೇರಿ ಮಾಡ್ತಾರೆ. ಈ ಬೋರ್ವೆಲ್ ರಿಪೇರಿ ನಂತರ ಇನ್ನೂ ಈಗಾಗಲೇ JGM ಏನು ಪೈಪ್ಲೈನ್ ಆಗಿದೆ, ಮನೆಗೆ ಏನು ಕಲೆಕ್ಷನ್ ಕೊಟ್ಟಿದ್ದಾರೆ, ಅಲ್ಲಿ ಕೂಡ ನೀರು ಪೂರೈಸಲು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಚಿಕ್ಕಪೇಟ್ನ ನಿವಾಸಿಗಳಿಗೆ ಕುಡಿಯೋ ನೀರಿನ ಸಮಸ್ಯೆ ಆಗ್ಲಾರ್ದಪ್ಲೆ ನಾವು ಮಾಡೇ ಮಾಡ್ತೀವಿ ಭರವಸೆ ಆ ಬಡಾವಣೆ ಜನರಿಗೆ ಕೂಡ ಕೊಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ಬೋದು, ಬೋರ್ವೆಲ್ ಕೆಟ್ಟು ಹೋದ ಬೋರ್ವೆಲ್ ದುರಸ್ತಿ ಕಾರ್ಯ ಕೂಡ ಮುಂದಾಗ್ಯಾರ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಇಲ್ಲಿ ಅಧಿಕಾರಿನೇ ಇದ್ದಾರೆ. ಸರ್, ಏನು ಹೇಳ್ಬೇಕಂತ್ರಿ ಜನರಿಗೆ? ಎಷ್ಟು ದಿವಸದಾಗ ಕುಡಿಯೋ ನೀರು ಕುಡಿಸ್ತೀವಿ ಅಂತ ಹೇಳ್ತೀರಿ? ಸರ್, ಇದು ಪಂಪಿಂಗ್ ಮಷಿನರಿ ನಾಳೆ ದುರಸ್ತಿ ಮಾಡಿ ನೀರು ಚಾಲೂ ಮಾಡ್ತೀವಿ. ಇನ್ನು JGM ಕೆಲಸ ಏನದ, ಇನ್ನೊಂದು ಬೋರ್ವೆಲ್ ಅನ್ನೋದು ಜಲಮೂಲ ಫ್ಲಶಿಂಗ್ ಮಾಡಿ 15 ದಿವಸದಲ್ಲಿ JGM ಕಾಮಗಾರಿನೂ ಪ್ರಾರಂಭ ಮಾಡ್ತೀವಿ ಸರ್. 15 ದಿವಸದಾಗ ಅದು ಜಲಮೂಲ ವಿಫಲ ಆಗ್ಯದ ರೀ, ಅದಕ್ಕೆ ಫ್ಲಶಿಂಗ್ ಮಾಡಿ ಪೈಪ್ಲೈನ್ ಮಾಡಿ JGMನು ಸ್ಟಾರ್ಟ್ ಮಾಡ್ತೀವಿ. ಸೊ ಇದು ಅಧಿಕಾರಿಗಳ ಮಾತಂತ ಹೇಳ್ಬೋದು. ಟೋಟಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಓಣಿಯ ಜನರಿಗೆ ಚರ್ಚೆ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಏನು ಕುಡಿಯೋ ನೀರಿನ ಸಮಸ್ಯೆ ಆಗ್ತಾಯಿದೆ, ಸಮಸ್ಯೆಗೆ ಶಾಶ್ವತ ಪರಿಹಾರ ತಾತ್ಕಾಲಿಕವಾಗಿ ಬೋರ್ವೆಲ್ ರಿಪೇರಿ ಮಾಡಿಸ್ತೀವಿ, ಇನ್ನೂ ಹೆಚ್ಚಿನ ಬೋರ್ವೆಲ್ ಕೂಡ ಕೊರೆಸೋಂಥ ಆ ಪ್ಲ್ಯಾನ್ ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಆ ಚಿಕ್ಕಪೇಟ್ನ ಏನು ಜನರದು ಕುಡಿಯುವ ನೀರಿನ ಸಮಸ್ಯೆ ಇತ್ತು, ಆ ಸಮಸ್ಯೆ ಬಗೆಹರಿಸ್ತೀವಿ ಭರವಸೆ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು.